ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತೊಂದು ವೇಯಿಂಗ್ ಗ್ಲಾಸ್ ಸ್ಕೇಲ್ ಇದು. ಡಯಟ್ ಮಾಡೋರು ದಿನ ತೂಕನ ಚೆಕ್ ಮಾಡ್ಕೊಳ್ಳೋಕ್ಕೆ ಅಂತ ಮನೆಯಲ್ಲೇ ಬಳಸುವಂಥ ಒಂದು ಗ್ಲಾಸ್ನ ತೂಕದ ಒಂದು ಸ್ಕೇಲ್ ಇದು. ಇದು ಏನು ರಿಪೇರಿಗೆ ಬಂದಿದೆ ಅಂದರೆ ಶೆಲ್ ಕವರ್ ಹಾಳಾಗಿದೆ. ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀಂ ರಿಪೇರ್ಸ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದೊಂದು ವೇಯಿಂಗ್ ಸ್ಕೇಲ್ ಇದು. ಇದರ ಸ್ಪ್ರಿಂಗ್ಗಳು ಏನಾಗಿದೆ, ಇದು ರೆಸ್ಟ್ ಹಿಡಿದು ಹಾಳಾಗಿದೆ. ಇದಕ್ಕೆ ಯಾವ ರೀತಿ ಬದಲಾಯಿಸ್ಕೊಳ್ಳೋದು ಅನ್ನೋ ಒಂದು ಸರಳ ಮಾಹಿತಿ ನಾನು ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇದು ಸ್ಪ್ರಿಂಗ್ಗಳು ಇದರದ್ದು ತುಕ್ಕಿಡ್ದು ಹೋಗಿದೆ. ಏನಕ್ಕೆ ಹೋಗಿದೆ ಅಂದರೆ, ಅಪರೂಪಕ್ಕೆ ಇದನ್ನು ಬಳಸ್ತೀರಾ, ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಶೆಲ್ ಕವರ್ನ ಹಾಕಿ ಇಟ್ಬಿಟ್ಟಿರ್ತೀರ, ಅದು ಮಡಗುತ್ತವೆ. ಏನಾಗುತ್ತೆ, ಶೆಲ್ ಕವರೆಲ್ಲ ರೆಸ್ಟ್ ಹಿಡಿದು ಹೋಗ್ಬಿಡುತ್ತೆ. ಹಾಗಾಗಿ ಇದು ನೀವು ಬಳಸಬೇಕಾದ್ರೆ ಶೆಲ್ಲನ್ನು ಹಾಕಿ ಬೇರೆ ಟೈಮಲ್ಲಿ ಶೆಲ್ಲನ್ನು ತೆಗ್ದಾಕ್ಬಿಡಿ. ಇಲ್ಲಾಂದರೆ ಈ ಥರ ಪ್ಲೇಟ್ ಎಲ್ಲ ಹಾಳಾಗಿರುತ್ತೆ, ತುಕ್ಕಿಡ್ದು ಹೋಗುತ್ತೆ. ನಾನೊಂದು ಹಳೆಯ ರಿಮೋಟ್ನಿಂದ ಅದರ ಒಂದು ಸ್ಪ್ರಿಂಗನ್ನು ಇದು ಹೊರಗಡೆ ಈಗ ತಗೋತಾ ಇದ್ದೀನಿ. ತಗೊಂಡು ಇದನ್ನು ಇಲ್ಲಿಗೆ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸಕ್ಸಸ್ ಆದರೆ ಮುಂದೆ ತೋರಿಸ್ತೀನಿ. ಶೆಲ್ಲನ್ನು ಅಲ್ಲಲ್ಲೇ ನೀವು ತೆಗೆದಿಟ್ಬಿಡಿ. ಯೂಸ್ ಮಾಡುವಾಗ ಮಾತ್ರ ಶೆಲ್ಲನ್ನು ಹಾಕಿ ಯೂಸ್ ಮಾಡಿ. ಪ್ರತಿದಿನ ತೂಕನ ಚೆಕ್ ಮಾಡ್ಕೊಳ್ಳುವಂಥವ್ರು, ಡಯಟ್ ಮಾಡುವಂಥವ್ರೆಲ್ಲರೂ ಇದನ್ನು ಮನೆಯಲ್ಲೇ ಬಳಸುವಂಥ ಒಂದು ಸ್ಕೇಲ್ ಇದು. ತುಂಬ ಚೆನ್ನಾಗಿದೆ. ಇದನ್ನು 2 ವಿಧಾನದಲ್ಲಿ ನಾವು ತೂಕನ ಚೆಕ್ ಮಾಡ್ಕೋಬೋದು. ಇದೊಂದು ಹೋಮ್ ಯೂಸ್ಡ್ ಗ್ಲಾಸ್ ವೇಯಿಂಗ್ ಸ್ಕೇಲ್ ಇದು. ನೋಡಿ, ಈ ಥರ ಒಂದು ಸ್ಪ್ರಿಂಗನ್ನು ನಾನು ಸೇರಿಸ್ಕೊಂಡೆ. ಹಳೆಯ ರಿಮೋಟ್ನಿಂದ ತೆಗೆದಂಥ ಸ್ಪ್ರಿಂಗನ್ನು ನಾನು ಸೇರಿಸಿ ಈಗ ಇದನ್ನು ಆನ್ ಮಾಡ್ಕೋತಾ ಇದ್ದೀನಿ. ಆನ್ ಆಗುತ್ತಾ ಹೇಗೆ ನೋಡೋಣ ಬನ್ನಿ. ಭಾಳ ನೋಡಿ, ಈಗ ಆನ್ ಆಯಿತು. ಇದು ನೀವು ಕೂಡ ಕೆಟ್ಟಿದರೆ ಈ ಥರ ಒಂದು ಏನಿದೆ ಒಂದು ಸ್ಕೇಲು, ಅದನ್ನು ನೀವು ರೆಡಿ ಮಾಡ್ಕೋಬೋದು. ಇಲ್ಲಿ ಆನ್ ಆಫ್ ಬಟನ್ ಇರುತ್ತೆ, ರೀಸೆಟ್ಟಿಂಗ್ ಇರುತ್ತೆ. ಇದರಲ್ಲಿ 2 ಟೈಪ್ ಬರುತ್ತೆ. ಇದರಲ್ಲಿ ವೇಯಿಂಗ್ LBS ಮತ್ತು ಕಿಲೋಗ್ರಾಮ್ಸ್ ಈ ಥರ ಒಂದು ಬರುತ್ತೆ. ಇದರಲ್ಲಿ ನಾವು ಯಾವ ಲೆವೆಲ್ಗೆ ಬೇಕೋ ಮೆಜರ್ಮೆಂಟ್ಗೆ ಆ ರೀತಿ ಇಟ್ಕೋಬೋದು. ಇದನ್ನು ಪ್ರತಿದಿನ ತೂಕ ಚೆಕ್ ಮಾಡ್ಕೊಳ್ಳೋರು, ವಾರಕ್ಕೆ 15 ದಿನಕ್ಕೆ ತೂಕ ಚೆಕ್ ಮಾಡ್ಕೊಳ್ಳೋರೆಲ್ಲ ಮನೇಲಿ ಈ ಥರ ತಂದಿಟ್ಕೊಂಡಿರ್ತಾರೆ. ಕಾಯಮಾಗಿ ಶೆಲ್ಲನ್ನು ಹಾಕಿ ಇಡಬೇಡಿ, ಅಲ್ಲಲ್ಲೇ ಶೆಲ್ಲನ್ನ ತೆಗೆದು ಯೂಸ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.